ಇದು ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲು. ರಣ ಬೇಸಿಗೆಯಲ್ಲಿ ಬಸವಳಿದ ಪ್ರಾಣಿಗಳು ಫುಲ್ ಕೂಲ್ ಆಗಿವೆ. ಮೈಸೂರಿನ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಣ ಬೇಸಿಗೆ ಮತ್ತು ಬಿಸಿಲಿಗೆ ಬಸವಳಿದ ಪ್ರಾಣಿಗಳು ಫುಲ್ ಕೂಲ್ ಆಗಿಬಿಟ್ಟಿವೆ. ಮೈಸೂರು ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಾಣಿಗಳನ್ನು ಕೂಲ್ ಮಾಡೋಕೆ ಝೂ ವತಿಯಿಂದ ಕೃತಕ ಮಳೆಯನ್ನೇ ಸೃಷ್ಟಿ ಮಾಡಲಾಗಿದೆ. ಮೈಸೂರಿನಲ್ಲಿ ಶೇಕಡ 32 ತಾಪಮಾನ ಇರುವಂಥದ್ದು. ಈ ತಾಪಮಾನ ಹಿನ್ನೆಲೆಯಲ್ಲಿ ಸ್ಪ್ರಿಂಕ್ಲರ್ ಹಾಕಲಾಗಿದೆ. 140ಕ್ಕೂ ಹೆಚ್ಚು ಸ್ಪ್ರಿಂಕ್ಲರ್ ಅನ್ನ ಹಾಕಿದ್ದಾರೆ ಮೃಗಾಲಯ ಸಿಬ್ಬಂದಿ. ಜಿಂಕೆ, ಆನೆ, ಕೆಂಡಾಮೃಗ ಸೇರಿ ಹಲವು ಪ್ರಾಣಿಗಳಿಗೆ ಕಿರು ಕಟ್ಟಡ ಇರುವಂಥದ್ದು. ಝೂ ಪ್ರಾಣಿಗಳಿಗೆ ಕಲ್ಲಂಗಡಿಗೆ, ಎಳೆನೀರು, ಐಸ್ ಪ್ಯಾಕ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತಂಪಾಗಿ ಓಡಾಡ್ತಾ ಇವೆ ಪ್ರಾಣಿಗಳು. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇದು ಮೈಸೂರಿನ ಮೃಗಾಲಯ. ಸಿಕ್ಕಾಪಟ್ಟೆ ಬೇಸಿಗೆ, ಜನ ಹೊರಗಡೆ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ಬಿಸಿಲಿದೆ, ಅಷ್ಟು ಸೆಕೆ ಇದೆ. ಈ ನಡುವೆ ಪ್ರಾಣಿಗಳು ಏನು ಮಾಡ್ತವೆ ಪಾಪ, ಅವುಗಳಿಗೂ ಕೂಡ ತಂಪಾದ ವಾತಾವರಣ ಇರಬೇಕು ಅಂತೇಳಿ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೃತಕ ಮಳೆಯನ್ನೇ ಅಲ್ಲಿ ಸೃಷ್ಟಿ ಮಾಡಲಾಗಿದೆ. ಪ್ರಾಣಿಗಳು ತಂಪಾಗಿ ಮೃಗಾಲಯದಲ್ಲಿ ಓಡಾಡಿಕೊಂಡು ಇವೆ. ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ಪ್ರೇಮ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ತಾಪ ಹೆಚ್ಚಾಗ್ತಾ ಇದೆ. ಮನುಷ್ಯರು ಸೇರಿದಂತೆ ಪ್ರಾಣಿ ಪಕ್ಷಿಗಳಿಗೂ ಬಿಸಿಲಿನ ತಾಪಕ್ಕೆ ಪ್ರಾಣಿ ಪಕ್ಷಿಗಳು ನಲುಗಿರುವಂತದ್ದು. ಬಿಸಿಲಿನ ತಾಪ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಝೂನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ವಿಶೇಷ ರೀತಿಯಲ್ಲಿ ಕಾಪಾಡುವಂತ ನಿಟ್ಟಿನಲ್ಲಿ ಬಿಸಿಲಿನ ತಾಪದಿಂದ ಹೊಡೆತದಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಪ್ರತಿಯೊಂದು ವಿಶಿಷ್ಟವಾದ ಪ್ರಾಣಿ ಪಕ್ಷಿಗಳು ಇರುವಂತಹ ಎಲ್ಲ ಹೊರಭಾಗದಲ್ಲಿರುವಂತಹ ಎಲ್ಲ ಪ್ರಾಣಿಗಳು ಕೂಡ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಿ ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡ್ತಾ ಇರುವಂತದ್ದು. ಈಗ ನೋಡಬಹುದು ಮೈಸೂರಿನ ಝೂನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಹಲವಾರು ಪ್ರಾಣಿ ಪಕ್ಷಿಗಳು ಇಲ್ಲಿ ಝೂನಲ್ಲಿ ಇರುವಂತದ್ದು. ಸುಮಾರು ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ಈ ಝೂ ಏನಿದೆ, ಇಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಝೂ ಪ್ರಾಧಿಕಾರ ಮುಂದಾಗಿರುವಂತದ್ದು. ಇಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲದೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಏನು ಬಿಸಿಲಿನ ತಾಪದಿಂದ ನಲುಗಬಾರದು, ಬಿಸಿಲಿನ ತಾಪಕ್ಕೆ ಹೊಡೆದಕ್ಕೆ ಸಿಲುಕಬಾರದು ಅಂತೇಳಿ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸಿರುವಂತದ್ದು. ಪ್ರಾಣಿಗಳ ಮೈ ಮೇಲೆ ನೀರನ್ನು ಹಾಕುವುದರ ಮುಖಾಂತರವಾಗಿ ಒಂದು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡೋದಕ್ಕೆ ಈಗ ಒಂದು ಪ್ರಾಧಿಕಾರ ಮುಂದಾಗಿರುವಂತದ್ದು. ಇಲ್ಲಿ ಸಾಕಷ್ಟು ಪ್ರಭೇದದ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮತ್ತೆ ವೈಲ್ಡ್ ಅನಿಮಲ್ಸ್ ಕೂಡ ಇಲ್ಲಿ ಇರುವಂತದ್ದು. ಹುಲಿ, ಸಿಂಹ ಹಾಗೂ ಚಿರತೆ ಆಗಿರಬಹುದು, ಮತ್ತೆ ಇನ್ನಿತರ ಪ್ರಾಣಿ ಆನೆಗಳಾಗಿರ್ಬೋದು, ಜಿರಾಫೆ ಆಗಿರ್ಬೋದು, ಮತ್ತೆ ಹೊರಭಾಗದಲ್ಲಿ ಇರುವಂತಹ ಚಿಂಪಾಂಜಿಗಳಾಗಿರ್ಬೋದು, ಇಂತಹ ಎಲ್ಲಾ ಪ್ರಾಣಿಗಳಿಗೂ ಕೂಡ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸುವುದರ ಮುಖಾಂತರವಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರುತ್ತೆ. ಆ ಟೈಮ್ನಲ್ಲಿ ಒಂದು ನೀರನ್ನ ಮೇಲಿನಿಂದ ಒಂದು ಸ್ಪ್ರಿಂಕ್ಲರ್ ಮುಖಾಂತರವಾಗಿ ಪ್ರಾಣಿಗಳ ಮೈ ಮೇಲೆ ಹಾಕಿದ್ರೆ ಪ್ರಾಣಿಗಳು ಅನಾರೋಗ್ಯದಿಂದ ತುತ್ತಾಗುವುದನ್ನ ಕಡಿಮೆ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಒಂದು ಬಿಸಿಲಿನ ತಾಪದ ರಕ್ಷಣೆ ಮಾಡೋದಕ್ಕೆ ಈಗಾಗಲೇ ಒಂದು ಪ್ರಾಧಿಕಾರ ಮುಂದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಸಾಕಷ್ಟು ಪ್ರಭೇದದ ವಿಶಿಷ್ಟ ಪ್ರಭೇದಗಳು ಕೂಡ ಪ್ರಾಣಿ ಪಕ್ಷಿಗಳು ಇಲ್ಲಿ ಇರುವಂತದ್ದು. ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಒಂದು ಬಿಸಿಲಿನ ತಾಪದಿಂದ ಕೂಡ ರಕ್ಷಣೆ ಆಗಬೇಕು, ಕುಡಿಯುವ ನೀರಿಗೆ ಒಂದು ತೊಂದರೆ ಆಗಬಾರದು, ಮತ್ತೆ ಅಲ್ಲಿ ಇರುವಂತಹ ಸ್ಥಳಗಳಿಗೆ ಕೂಡ ಹಸಿರನ್ನ ಕಾಪಾಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಹಸಿರನ್ನ ಕಾಪಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಪ್ರತಿದಿನವೂ ಕೂಡ ಸ್ಪ್ರಿಂಕ್ಲರ್ ಮುಖಾಂತರವಾಗಿ ನೀರನ್ನ ಪ್ರಾಣಿಗಳ ಮೈ ಮೇಲೆ ನೀರನ್ನು ಹಾಕುವುದರ ಮುಖಾಂತರವಾಗಿ ಒಂದು ಪ್ರಾಣಿಗಳನ್ನ ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡುವುದಕ್ಕೆ ಈಗ ಪ್ರಾಧಿಕಾರ ಮುಂದಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸ್ಪ್ರಿಂಕ್ಲರ್ ಅನ್ನು ಆನ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಎಲ್ಲಾ ಪ್ರಾಣಿಗಳು ಬಂದು ನೀರಿನಲ್ಲಿ ಮೇಲಿನಿಂದ ಬೀಳ್ತಾ ಇರುವಂತಹ ನೀರಿನಲ್ಲಿ ಬಂದು ಆಟ ಮಾಡುತ್ತಾ ಖುಷಿ ಪಡುತ್ತಾ ಬಿಸಿಲಿನ ತಾಪದಿಂದ ರಕ್ಷಣೆ ಪಡ್ಕೊಳ್ತಿದ್ದಾವೆ ಅಂತಾನೆ ಹೇಳ್ಬೋದು. ಒಂದು ವಿಶಿಷ್ಟವಾಗಿ ಇರುವಂತಹ ಎಲ್ಲಾ ಪ್ರಾಣಿಗಳು ಕೂಡ ರಕ್ಷಣೆ ಮಾಡುವುದರ ಜೊತೆಗೆ ಒಂದು ಸ್ಪ್ರಿಂಕ್ಲರ್ ಅನ್ನು ಅಳವಡಿಸಿ ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡೋದಕ್ಕೆ ಈಗಾಗಲೇ ಪ್ರಾಧಿಕಾರ ಮುಂದಾಗಿರುವಂತದ್ದು. ಏನು ಝೂನಲ್ಲಿ ಇರುವಂತಹ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು, ಮತ್ತೆ ಅಲ್ಲಿರುವಂತಹ ಒಂದು ಫಾಂಡ್ಗಳೇನಿದೆ ಅಲ್ಲಿ ನೀರನ್ನು ತುಂಬಿಸುವಂತಹ ವ್ಯವಸ್ಥೆ ಆಗಿರಬಹುದು, ಪ್ರಾಣಿಗಳ ಮೈ ಮೇಲೆ ನೀರನ್ನು ಹಾಕುವಂತಹ ವ್ಯವಸ್ಥೆ ಆಗಿರಬಹುದು, ಎಲ್ಲನೂ ಕೂಡ ಸುಸಜ್ಜಿತವಾಗಿ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಬಿಸಿಲಿನ ಹೊರಭಾಗದಲ್ಲಿರುವಂತಹ ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪ್ರಾಧಿಕಾರ ಈಗ ಝೂ ನಲ್ಲಿರುವಂತಹ ಎಲ್ಲಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಕೊಡುವ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸುವುದರ ಮುಖಾಂತರವಾಗಿ ಬಿಸಿಲಿನ ತಾಪದಿಂದ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.